ಸಹಜವಾಗಿ ವಿಪಕ್ಷಗಳಿಗೆ ಇದೊಂದು ಮೈಲೇಜ್ ಕೊಡುವಂತ ಸಂಗತಿ ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್. ಅದರಂತೆ ಆರ್ ಅಶೋಕ್ 25 ದಿನದ ಒಳಗಾಗಿ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇದ್ದಾರೆ. ಡಿಕೆ ಸರ್ಕಾರಕ್ಕೆ 3 ತಿಂಗಳ ಒಳಗಾಗಿ ಒಂದು ವಿಕೆಟ್ ಪತನ ಆದಂತಾಗಿದೆ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೀಗೆ ಹೇಳಿದ್ದಾರೆ. ನಮ್ಮ ಬೇಡಿಕೆ ಈಡೇರಿದೆ, ನಾಗೇಂದ್ರ ರಾಜೀನಾಮೆ ಪಕ್ಕ, ಸದನದ ಒಳಗಿನ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತೆಲ್ಲ ಈ ನಾಗೇಂದ್ರ ಅವರ ರಾಜೀನಾಮೆ ಬೆಳವಣಿಗೆಯ ಕ್ರೆಡಿಟ್ ಅನ್ನ ಬಿಜೆಪಿ ಪಡೆದುಕೊಳ್ಳುವಂತ ಪ್ರಯತ್ನ ಇದು. ಸದನದ ಒಳಗೆ ನಮ್ಮ ಹೋರಾಟ ಏನಿತ್ತು ಮತ್ತು ನಮ್ಮ ಕಾರ್ಯಕರ್ತರ ಹೋರಾಟ ಏನಿತ್ತು, ಇದರ ಫಲವಾಗಿ ಸರ್ಕಾರ ಡಿಕೆ ಸರ್ಕಾರ ರಚನೆಯಾಗಿ 3 ತಿಂಗಳಲ್ಲಿ, ಅದು 3 ತಿಂಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಾಗೇಂದ್ರ ಮಂತ್ರಿಯಾಗಿ ಇನ್ನೂ 25 ದಿನ 26 ದಿನ ಆಗಿಲ್ಲ, ಆಗಲೇ ಒಂದು ವಿಕೆಟ್ ಪತನ ಆಗಿದೆ. ಮುಂದಕ್ಕೆ ಇನ್ನೇನಿದ್ರು ಪತನನೇ. ಯಾಕಂದರೆ ನಾವು ನಾಗೇಂದ್ರ ವ್ಯಕ್ತಿ ಅಲ್ಲ, ನಮಗೆ ದಲಿತರ ಹಣ ನುಂಗಿದ್ದಾರೆ. ದಲಿತರ ಹಣ ತಿನ್ನಬೇಕಾದ್ರೆ ಅವ್ರು ಯೋಚನೆ ಮಾಡಬೇಕಾಗಿತ್ತು. ದಲಿತರ ಹಣವನ್ನು 187 ಕೋಟಿ ಲೂಟಿ ಹೊಡೆದಿರೋದು ವಿರುದ್ಧವಾದಂಥ ಹೋರಾಟ. ನಮಗೆ ನಾವು ಮಾಡಿದಂಥ ಹೋರಾಟ, ಹಗಲು ರಾತ್ರಿ ಧರಣಿ ಎಲ್ಲ ಘೋಷಣೆ ಮಾಡಿದ್ವಿ. ಸರ್ಕಾರ ಎದರಿ ಅಧಿವೇಶನನೇ ರದ್ದು ಮಾಡ್ತು. ನಮ್ಮ ಬೇಡಿಕೆ ಏನಿತ್ತು, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ವಿರಮಿಸೋದಿಲ್ಲ ಅಂತ ನಾವು ಹೇಳಿದ್ರಿ. ಈಗ ನಾಗೇಂದ್ರ ರಾಜೀನಾಮೆ ಶತಸಿದ್ಧ ಆಗೋಗಿದೆ, ಎಲ್ಲ ಮುಗಿದೋಗಿದೆ. ರಾಜೀನಾಮೆ ಪತ್ರನೂ ಸಬ್ಮಿಟ್ ಆಗಿಬಿಟ್ಟಿದೆ. ರಾಜೀನಾಮೆ ಘೋಷಣೆನೂ ಕೂಡ ಇನ್ನೇನು ಕೆಲವೇ ನಿಮಿಷದಲ್ಲಿ ರಾಜೀನಾಮೆನೂ ಘೋಷಣೆ ಆಗುತ್ತೆ. ಇದು ಪೂರ್ತಿ BJPಯ ಹೋರಾಟಕ್ಕೆ ಸಿಕ್ಕದಂಥ ಜಯ. ಪಾದಯಾತ್ರೆ ಬಗ್ಗೆ ನಾನು ನಮ್ಮ ಲೀಡರ್ಸ್ ಜೊತೆ, ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ. ನಾಗೇಂದ್ರ ವಿಚಾರವಾಗಿ ಮತ್ತು ಭರತ್ ಬಗ್ಗೆ ನಾವು ಪಾದಯಾತ್ರೆ ಮಾಡೋಕ್ಕೆ ಹೊರಟಿದ್ರಿ. ನಾನು ಈಗ ಡೆಲ್ಲಿಲಿ ಬಂದಿದ್ದೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಮಾಡಿದ್ದೀನಿ. ಈಗ ಭೇಟಿ ಮಾಡಿ ಪಕ್ಷದ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅವರು ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಹೋರಾಟಗಳನ್ನು ಮಾಡಿ ಅನ್ನೋ ಸಂದೇಶವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಸಂದೇಶನ ತಗೊಂಡು ನಾನು ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹೋರಾಟ, ಜನಪರವಾದಂಥ ಹೋರಾಟ, ರೈತರ ಪರವಾದಂಥ ಹೋರಾಟ, ಬಡವರ ಪರವಾದಂಥ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈ ವಿಕೆಟ್ ಬಿದ್ದಿರೋದು ಇದೊಂದು BJPಗೆ ದೊಡ್ಡ ಒಂದು ಜಯವನ್ನು ತಂದುಕೊಟ್ಟಿದೆ. ಕಳೆದ 10 ದಿನದ ಕಾಲ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ದೀರಿ. ವಿಧಾನಸಭೆಯಲ್ಲಿ ನಿರಂತರವಾಗಿ ಧಿಕ್ಕಾರದ ಘೋಷಣೆಯನ್ನು ಕಾಂಗ್ರೆಸ್ಗೆ ಕೂಗಿದ್ದೀರ. ಅದರಿಂದ ಈ ಜಯ ಸಿಕ್ಕಿದೆ. ಇದರಿಂದ BJPಗೆ ಇನ್ನಷ್ಟು ಹುರುಪು ಬಂದಿದೆ. ಮುಂದಿನ ದಿನಗಳಲ್ಲಿ BJP 2028ಕ್ಕೆ BJP ನೇತೃತ್ವದ NDA ಸರ್ಕಾರ ಬರೋವಂಥದ್ದಕ್ಕೆ ಇದೊಂದು ದಾರಿದೀಪ ಆಗ್ತೈತೆ. ಎಲ್ಲರಿಗೂ ಯಾರ್ಯಾರು ಈ ಹೋರಾಟದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.